ಈ ರೀತಿ ಲೆಹೆಂಗಾ ನೀವು ಸ್ಟಿಚ್ ಮಾಡಬೇಕಾ? ನೋಡಿ ಎಷ್ಟು ಚೆನ್ನಾಗಿ ಸ್ಯಾರಿಯಲ್ಲಿ ಲೆಹೆಂಗಾನ ಸ್ಟಿಚ್ ಮಾಡಿರೋದು ಅಂತ. ಹಾಗಾದರೆ ಬನ್ನಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನೋಡಿ, ಇಲ್ಲೊಂದು ಸ್ಯಾರಿನ ಬುಕ್ ಮಾಡಿ ಕೊಟ್ಟಿದ್ರು ನನ್ನ ಫ್ರೆಂಡು. ಈ ಸ್ಯಾರಿಯಲ್ಲಿ ಬ್ಲೌಸು ಅದೇ ಕಟ್ ಮಾಡಿಲ್ಲ, ಸೊ ಸ್ಯಾರಿ ಪೂರ್ತಿ ಲೆಹೆಂಗಾ ಸ್ಟಿಚ್ ಮಾಡಿ ಅಂತ ಕೊಟ್ಟಿದ್ರು ನನಗೆ. ನೋಡಿ, ಈಗ ನಾನು ಅದನ್ನ ನೀಟಾಗಿ ಫೋಲ್ಡ್ ಮಾಡಿಕೊಡ್ತೀನಿ. ಬ್ಲೌಸ್ಗೆ ಎಷ್ಟು ಬೇಕೋ ಅಷ್ಟು ನಾನು ಫಸ್ಟು ಕ್ಲಾತ್ನ ಕಟ್ ಮಾಡಿ ಸೈಡ್ಗೆ ಇಟ್ಕೋತೀನಿ. ನಿಮಗೆ ಎಷ್ಟು ನಿಮ್ಮ ಬ್ಲೌಸ್ ಸೈಜ್ ಎಷ್ಟಿದೆಯೋ ಅದ್ರ ಮೇಲೆ ನೀವು ಕ್ಲಾತ್ ಅನ್ನೋದನ್ನು ಕಟ್ ಮಾಡ್ಕೊಳ್ಳಿ. ಸೊ ಚಿಕ್ಕ ಬ್ಲೌಸ್ ಸೈಜ್ ಆದರೆ ಸ್ವಲ್ಪ ಕಡಿಮೆ ಕಟ್ ಮಾಡ್ಕೊಳ್ಳಿ, ಸ್ವಲ್ಪ ದೊಡ್ಡ ಸೈಜ್ ಬ್ಲೌಸ್ ಆದರೆ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಳ್ಳಿ. 1 ಮೀಟ್ರಷ್ಟು ಕಟ್ ಮಾಡ್ಕೊಳ್ಳಿ ದೊಡ್ಡ ಸೈಜ್ ಬ್ಲೌಸ್ ಆದರೆ. ಚಿಕ್ಕ ಸೈಜ್ ಬ್ಲೌಸ್ ಆದರೆ 1/4 ಮೀಟ್ರು ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಕಡೆ ಕ್ಲಾತ್ ಇದ್ದು ನನಗೆ ಸ್ಟ್ರೈಟ್ ಬಂದಿಲ್ಲ, ಪ್ಲಸ್ಸಲ್ಲಿ ಡಾಟ್ 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 ಥರ ಕಟ್ಟಾಗಿರೋ ಥರ ಕ್ಲಾತ್ ಇತ್ತು. ಸೊ ನಾನು ಅದನ್ನೆಲ್ಲ ರಿಮೂವ್ ಮಾಡ್ಕೊಂಡು ನೀಟಾಗಿ ಫೋಲ್ಡ್ ಮಾಡಿ ಒಂದು 4 ಫೋಲ್ಡ್ ಮಾಡಿಬಿಟ್ಟು ಚಿಕ್ಕದಾಗಿ ನಾನು ಲೆಂತ್ ಎಷ್ಟು ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳೋ ಅಂತ ಫೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ಹಾಗೆಯೇ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನೀವು ಕೊಡೋ ಒಂದು ಲೈಕು ನಮಗೆ ತುಂಬ ಮೋಟಿವೇಶನ್ ಸಿಗುತ್ತೆ. ಸೊ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಿಮಗೂ ಯೂಸ್ ಆಗುತ್ತೆ, ನನಗೂ ಯೂಸ್ ಆಗುತ್ತೆ. ಸ್ಟಿಚ್ ಮಾಡೋ ಇಂಟ್ರೆಸ್ಟ್ ಇರೋರು ಯಾರಾದರೂ ವಿಡಿಯೋ ನೋಡ್ತಾಯಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ನೀಟಾಗಿ ಎಡ್ಜಸ್ ಎಲ್ಲ ಸಮ ಇರೋ ಥರ ನೀಟಾಗಿ ಇಟ್ಕೊಳ್ಳಿ. ನೀಟಾಗಿ ಇಟ್ಕೊಂಡು ನೀವು ನಿಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ಗೆ ಕಟ್ ಅನ್ನೋದು ಮಾಡ್ಕೊಳ್ಳಿ. ನೋಡಿ, ನನಗಿಲ್ಲಿ 39 ಇಂಚ್ ನಂಗೆ ರೆಡಿ ಬೇಕಾಗಿರೋದು ಲೆಹೆಂಗಾ ಲೆಂತು. ನಾನು ಅದಕ್ಕೆ 2 ಇಂಚಷ್ಟು ಬೆಲ್ಟ್ಗೆ ಅಟ್ಯಾಚ್ ಮಾಡೋದ್ರಿಂದ ನಾನಿಲ್ಲಿ 37 ಇಂಚಸ್ಸು ಲೆಂತ್ ಅನ್ನೋದನ್ನು ತಗೋತೀನಿ. 37 ಇಂಚು ನಾನು ಲೆಂತ್ ಅನ್ನೋದು ತಗೊಂಡು ನೀಟಾಗಿ ಕಟ್ ಮಾಡಿಕೊಂಡೆ. ನೋಡಿ, ಕರೆಕ್ಟಾಗಿ ಎಷ್ಟು. ಈಗ ಇದೇ ರೀತಿ ಲೈನಿಂಗು ಸಹ ನಾನು ಇಲ್ಲಿ 4 ಮೀಟ್ರ್ ಲೈನಿಂಗ್ ತಗೊಂಡಿದ್ದೆ. ಇಲ್ಲಿ ನಾನು ಸಿಲ್ಕ್ ಮೆಟೀರಿಯಲ್ಲು ಲೈನಿಂಗ್ ಅನ್ನೋದು ಹಾಕ್ತಾಯಿದ್ದೀನಿ. ಒಂದು ಕಾಟನ್ ಕ್ಲಾತು ಹಾಕ್ಬೋದು, ನಿಮ್ಮ ಇಷ್ಟ ಅದು. ಸೊ ಕಾಟನ್ದು ಹಾಕಿದ್ರೆ ಏನಾಗುತ್ತೆ ಅಂದರೆ ಸಿಂಕ್ ಆಗುತ್ತೆ ಮತ್ತು ಫಿನಿಶಿಂಗ್ ನೀಟಾಗಿರಲ್ಲ. ಒಂದು ಸಲ ನೀರಿಗೆ ಹಾಕ್ಬಿಟ್ರೆ ಅದೇನಾಗುತ್ತೆ, ಕ್ಲಾತು ಒಂಥರ ಮುದುರ್ಕೊಂಡಾಗಿರುತ್ತೆ ಈ ಒಂದು ಕಾಟನ್ದು. ಸೊ ಹಾಗಾಗಿ ನೀವು ಸಿಲ್ಕ್ ಮೆಟೀರಿಯಲ್ಲೇ ಬೆಸ್ಟ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಈ ಥರ ಲೆಹೆಂಗಾ ಎಲ್ಲ ಸ್ಟಿಚ್ ಮಾಡ್ಬೇಕಾದ್ರೆ ನಾನು ಸಜೆಸ್ಟ್ ಮಾಡೋದು ನೀವು ಸಿಲ್ಕ್ ಮೆಟೀರಿಯಲ್ ಹಾಕೋದು ಬೆಸ್ಟ್ ಅಂತ ನನ್ನ ಅಭಿಪ್ರಾಯ. ಸೊ ನಿಮಗೆ ಕಾಟನ್ ಬೇಕಂದರೆ ಕಾಟನ್ನು ಹಾಕ್ಕೊಳ್ಳಿ. ಈಗ ನೋಡಿ, ನಾನು ಲೆಂತು 37 ತೊಗೊಂಡಲ್ಲ ಈ ಒಂದು ಮೇನ್ ಫ್ಯಾಬ್ರಿಕ್ ಇದಕ್ಕೆ, ಅದಕ್ಕಿಂತ 1 ಇಂಚಷ್ಟು ನಾನು ಕಡಿಮೆನ ಲೆಂತ್ ತಗೋತೀನಿ ಈ ಒಂದು ಲೈನಿಂಗ್ನ ಕಟ್ ಮಾಡ್ಕೋಬೇಕಾದ್ರೆ. ಯಾಕಂದರೆ ನಿಮಗೆ ಅಷ್ಟೇ ಮೇನ್ ಫ್ಯಾಬ್ರಿಕ್ ನಿಮಗೆ ಎಷ್ಟಿದೆಯೋ ಅಷ್ಟು ಇದು ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸಮ್ಟೈಮ್ಸು ನೀವು ಈ ಒಂದು ಲೈನಿಂಗು ಸ್ವಲ್ಪ ವೆಯ್ಟ್ ಇರುತ್ತಲ್ಲ, ಸೊ ಜಗ್ಗದಂಗೆ ಆಗುತ್ತೆ. ಸೊ ಆಗ ಮೇನ್ ಫ್ಯಾಬ್ರಿಕ್ಗಿಂತ ಅದು ಕೆಳಗಡೆ ಬಂದುಬಿಡುತ್ತೆ. ಸೊ ಹಾಗಾಗಿ 1 ಇಂಚು ಕಮ್ಮಿನೇ ಕಟ್ ಮಾಡ್ಕೊಳ್ಳಿ. ಸೊ ಈಗ ಅದನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ ನೋಡೋಣ ಬನ್ನಿ. ನೋಡಿ, ನೀಟಾಗಿ ಆ ಕಡೆ ಈ ಕಡೆ ಎಡ್ಜಸ್ ಎಲ್ಲ ನೀಟಾಗಿ ನಾನು ಡಬಲ್ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಅನ್ನೋದು ಮಾಡ್ಕೋತೀನಿ. ಎರಡೂ ಕಡೆ ಡಬಲ್ ಫೋಲ್ಡಿಂಗ್ ಮಾಡಿ ಸ್ಟಿಚಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಈಗಲೇ ಒಂದು ಲೈಕ್ ಕೊಟ್ಬಿಡಿ. ಈ ರೀತಿಯಾಗಿ ನಾನು ಡಬಲ್ ಫೋಲ್ಡ್ ಮಾಡಿ ಕ್ಲಾತ್ನ ಎರಡೂ ಕಡೆ ಫಿನಿಶಿಂಗ್ ಅನ್ನೋದು ಮುಗಿಸ್ಕೋತೀನಿ. ಈ ರೀತಿಯಾಗಿ ನೀಟಾಗಿ ಫಿನಿಶಿಂಗ್ ಬರೋ ಥರ ಬಟ್ಟೆನ ನಾನು ಹೇಳ್ತೀನಿ, ಪದೇ ಪದೇ ಹೇಳ್ತಿರ್ತೀನಲ್ಲ ನಾನು, ಬಟ್ಟೆನ ಯಾವುದೇ ಕಾರಣಕ್ಕೂ ನೀವು ಎಳೆದು ಸ್ಟಿಚ್ಚನ್ನು ಹಾಕಬಾರ್ದು. ಎಳೆದು ಸ್ಟಿಚ್ ಹಾಕೊಳ್ಳೋದ್ರಿಂದ ನಿಮಗೆ ಬಟ್ಟೆ ಅನ್ನೋದು ಜಗ್ಗದಂಗೆ ಆದಾಗ ನಿಮಗೆ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಬಟ್ಟೆನ ಸ್ಮೂತಾಗಿ
ಹ್ಯಾಂಡಲ್ ಮಾಡಬೇಕಾಗುತ್ತೆ. ಫೋಲ್ಡಿಂಗ್ ಮಾಡಬೇಕಾದ್ರೂ ಅಷ್ಟೇ ಫೋಲ್ಡ್ ಮಾಡಿ ನೀವು ಲೂಸಾಗಿ ಬಟ್ಟೆನ ಇಟ್ಕೊಂಡು ಸ್ಟಿಚಿಂಗ್ ಅನ್ನೋದು ಹಾಕ್ಕೊಳ್ತಾ ಬರಬೇಕಾಗತ್ತೆ. ನೋಡಿ ನೀಟಾಗಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದಾಯಿತು ನಂದು. ಈಗ ನಾವು ಫ್ರಿಲ್ಸನ್ನು ಇಟ್ಕೋಬೇಕಾಗತ್ತೆ. ಸೊ ನಿಮ್ಮ ಚಾಯ್ಸ್, ಇದು ಕೂಡ ಅಷ್ಟೇ, ನಿಮಗೆ ಎಷ್ಟು ಈಗ 1 ಇಂಚ್ ಫ್ರಿಲ್ಸ್ ಬೇಕಾ 1 ಇಂಚ್ ಫ್ರಿಲ್ ಇಟ್ಕೊಳ್ಳಿ, ನಿಮ್ಗೆ 2 ಇಂಚ್ ಫ್ರಿಲ್ ಬೇಕಾ 2 ಇಂಚ್ ಇಟ್ಕೊಳ್ಳಿ, ಅದು ನಿಮ್ಮ ಚಾಯ್ಸು. ನಿಮ್ಗೆ ಯಾವ ರೀತಿ ಇಷ್ಟನೋ ಆ ರೀತಿ ನೀವು ಫ್ರಿಲ್ಸನ್ನು ಇಟ್ಕೊಳ್ಳಿ. ನಾನಿಲ್ಲಿ 1.25 ಇಂಚಷ್ಟು ಫ್ರಿಲ್ಲನ್ನು ಇಟ್ಕೊತೀನಿ, 1.25 ಇಲ್ಲ 1.5 ಇಂಚಷ್ಟು ಫ್ರಿಲ್ಸ್ ಅನ್ನೋದನ್ನು ಇಟ್ಕೊಳ್ತಾ ಹೋಗ್ತಾಯಿದ್ದೀನಿ. ನೋಡಿ ಕರೆಕ್ಟಾಗಿ ನೀವು ಬೇಕಾದ್ರೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಳ್ಳಿ. ಈಗ ಬಿಗಿನರ್ಸ್ ಆದರೆ ನೀವು ಮಾರ್ಕ್ ಮಾಡ್ಕೊಂಡು ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಟ್ರೆ ನಿಮಗೆ ಮೆಜರ್ಮೆಂಟ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನಾನಿಲ್ಲಿ 1.5 ಇಂಚಿಗೆ ಕ್ಲಾತ್ ಅನ್ನೋದನ್ನು ಫೋಲ್ಡ್ ಮಾಡಿಕೊಂಡು ಫ್ರಿಲ್ಸ್ ಅನ್ನೋದನ್ನು ಇಟ್ಕೊಳ್ತಾ ಹೋಗ್ತಾಯಿದ್ದೀನಿ. ಈ ಕ್ಲಾತ್ ಜಾರುತ್ತೆ ನನಗೆ. ಸೊ ಇದು ಗೋಲ್ಡನ್ ಕಲರ್ ನೀವು ನೋಡಿರ್ಬೋದು, ಈಗ ಈ ಎಲ್ಲ ಟ್ರೆಂಡಿಂಗಲ್ಲಿರೋ ಒಂದು ಗೋಲ್ಡನ್ ಕಲರ್ ಸ್ಯಾರಿ ಇದು. ಈ ಕ್ಲಾತ್ ಅನ್ನೋದು ಜಾರುತ್ತೆ. ಸೊ ಫ್ರಿಲ್ಸ್ ಕೊಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು, ಸ್ವಲ್ಪ ನಿಧಾನ ಆಗ್ಬೋದು, ಆದ್ರೂ ಪರವಾಗಿಲ್ಲ, ಫಿನಿಶಿಂಗ್ ನೀಟಾಗಿ ಬರುತ್ತೆ. ಈ ರೀತಿ ಇಟ್ಕೊಂಡು ನೀಟಾಗಿ ಫ್ರಿಲ್ಸ್ ಅನ್ನೋದನ್ನು ಅಟ್ಯಾಚ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನೀವು ಬೇಕಾದ್ರೆ ಯಾರಾದರೂ ನಿಮ್ಮ ಮನೆಯಲ್ಲಿದ್ದರೆ ಹೆಲ್ಪ್ ತಗೊಳ್ಳಿ. ಈ ರೀತಿ ಫ್ರಿಲ್ ಇಡಬೇಕಾದ್ರೆ ನೀವು ಆರಾಮಾಗಿ ಫ್ರಿಲ್ ಅನ್ನೋದು ಇಟ್ಕೋಬೋದು. ನಾನಿಲ್ಲಿ ನಮ್ಮ ಅತ್ತೆ ಹೆಲ್ಪ್ ತಗೊಂಡೆ ಫ್ರಿಲ್ ಇಟ್ಕೊಳ್ಳೋಕ್ಕೆ. ನೋಡಿ ಈ ಕಡೆ ಕ್ಲಾತ್ನವರು ನೀಟಾಗಿ ಜರಿಸ್ಕೋತಾ ಇದ್ದಾರೆ, ಇಲ್ಲಾಂದರೆ ನನಗೆ ಇಲ್ಲಿ ಕಷ್ಟ ಆಗುತ್ತೆ, ಜಾರ್ತಾ ಇತ್ತು. ಸೊ ಹಾಗಾಗಿ ಈ ರೀತಿ ಫ್ರಿಲ್ಸ್ ನೀಟಾಗಿ ಕೂತ್ಕೋಬೇಕು. ಆ ರೀತಿ ನಾವು ಸ್ಟಿಚಿಂಗ್ ಅನ್ನೋದು ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಈ ಕಡೆ ಎಡ್ಜಿಗೆ ನಮ್ಮ ಅತ್ತೆ ನನಗೆ ಹೆಲ್ಪ್ ಮಾಡಿದ್ರು ಫ್ರಿಲ್ ಇಟ್ಕೋಬೇಕಾದ್ರೆ. ಒಂದೇ ಮೆಜರ್ಮೆಂಟ್ ಇರಬೇಕಲ್ಲ, ಸೊ ಹಾಗಾಗಿ ನೀವು ಸ್ವಲ್ಪ ಸ್ಲೋ ಆಗ್ಬೋದು ಅಷ್ಟೇ ಕೆಲಸ. ಸ್ಲೋ ಆದರೂ ಪರವಾಗಿಲ್ಲ, ನಿಧಾನವಾಗಿ ನೀಟಾಗಿ ಇಟ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಇಟ್ಕೊಂಡು ನನಗೆ ವೇಸ್ಟ್ ಮೆಜರ್ಮೆಂಟ್ ಬೇಕಾಗಿದ್ದು 37 ಇಂಚಸ್ಸು. 37 ಇಂಚಸ್ ಬರೋ ತನಕ ನಾನು ಕ್ಲಾತ್ನ ನೀಟಾಗಿ ಫೋಲ್ಡಿಂಗ್ ಅನ್ನೋದು ಮಾಡಿಕೊಂಡು ಎಲ್ಲ ಫ್ರಿಲ್ಸ್ ಅನ್ನೋದನ್ನು ಇಟ್ಕೊಂಡೆ. ನೀವು ಕ್ಲಾತ್ ಅಷ್ಟೇ ಇನ್ಸೈಡ್ಗೆ ಜಾಸ್ತಿ ಕ್ಲಾತ್ ಹಾಕಿ ನೀವು ಫ್ರಿಲ್ಸನ್ನು ಇಟ್ಕೊಳ್ಳೋದ್ರಿಂದ ನೀವು ಫ್ರಿಲ್ ಅನ್ನೋದು ನೀಟಾಗಿ ಕೂತ್ಕೊಳ್ಳುತ್ತೆ. ನೀವು ಕ್ಲಾತ್ ಒಳಗಡೆ ಹಾಕಿಲ್ಲ, ಫ್ರಿಲ್ ಮೇಲ್ಮೇಲೆ ಇಡ್ತೀನಿ ಅಂದರೂ ನಿಮಗೆ ಫ್ರಿಲ್ಸು ನೀಟಾಗಿ ಕೂರಲ್ಲ. ಸೊ ಹಾಗಾಗಿ ನೀವು ಫ್ರಿಲ್ಸ್ ಇಡಬೇಕಾದ್ರೆ ಕ್ಲಾತ್ನ ಒಳಗಡೆ ನೀಟಾಗಿ ನೀವು ಎಷ್ಟು ಇಲ್ಲಿ ಫ್ರಿಲ್ ತೊಗೋತೀರೋ ಅಷ್ಟು ಕ್ಲಾತ್ ನೀವು ಒಳಗಡೆ ಕೊಡಬೇಕಾಗತ್ತೆ, ಇಲ್ಲಾಂದರೆ ಫ್ರಿಲ್ಸ್ ಅನ್ನೋದು ನಮ್ಗೆ ಫಿನಿಶಿಂಗ್ ಬರೋದಿಲ್ಲ. ಈ ರೀತಿಯಾಗಿ ಫ್ರಿಲ್ಸ್ ಎಲ್ಲ ನೀಟಾಗಿ ಇಟ್ಕೊಂಡು ಫಿನಿಶಿಂಗ್ ಅನ್ನೋದು ಮುಗಿಸ್ಕೋಬೇಕಾಗತ್ತೆ. ನನಗೆ ಸ್ವಲ್ಪ ಟೈಮ್ ತೊಗೊಂಡಿದ್ದೆ ಫ್ರಿಲ್ಸ್ ಇಡೋದನ್ನೇ, ಯಾಕಂದರೆ ಕ್ಲಾತ್ ಅನ್ನೋದು ಜಾರ್ತಾ ಇತ್ತು. ಸೊ ಹಾಗಾಗಿ ನಾನು ನೀಟಾಗಿ ಫ್ರಿಲ್ಸ್ ಕೊಟ್ಟು ಫಿನಿಶ್ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಅನ್ನೋದು ತಗೊಳ್ತು ನನಗೆ. ನೋಡಿ ನೀಟಾಗಿ ಎಂಡಿಂಗಲ್ಲಿ ನೋಡಿ ನಿಮ್ಗೆ ಎಷ್ಟು ಕ್ಲಾತ್ ಬೇಕೋ ಅಷ್ಟು ಉಳಿಸ್ಕೊಂಡು ಉಳಿದಿದ್ದನ್ನೆಲ್ಲ ನೀವು ಒಳಗಡೆ ಕ್ಲಾತ್ನ ಸೇರಿಸ್ಕೊಂಡ್ರೆ ನಿಮಗೆ ನೀಟಾಗಿ ಬರುತ್ತೆ ಫಿನಿಶಿಂಗು. ನೋಡಿ ಈಗ ಯಾವ ರೀತಿ ಕಾಣಿಸ್ತಿದೆ ಅಂತ ನಮಗೆ ಕರೆಕ್ಟಾಗಿ ವೇಸ್ಟ್ ಮೆಜರ್ಮೆಂಟ್ ಬಂತ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ ನನಗಿಲ್ಲಿ ವೇಸ್ಟ್ದು ಮೆಜರ್ಮೆಂಟ್ ಬಂತು. ಸೊ ಈಗ ನಾನು ಇದಕ್ಕೆ ಲೈನಿಂಗ್ನ ಅಟ್ಯಾಚ್ ಮಾಡ್ತೀನಿ.
ಲೈನಿಂಗು ಸಹ ನಾನು ಕಟ್ ಮಾಡ್ಕೊಂಡಿದ್ನಲ್ಲ ಅದಕ್ಕೂ ಫ್ರಿಲ್ಸ್ ಅನ್ನೋದು ಕೊಟ್ಟು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊತೀನಿ ನೋಡಿ. ಈ ಥರ ಈಗಾಗಲೇ ಸ್ಟಿಚ್ ಮಾಡ್ಕೊಂಡಿರೋ ಕ್ಲಾತ್ನ ಕೆಳಗಿಟ್ಟು ಲೈನಿಂಗ್ ಅನ್ನೋದು ಮೇಲ್ಭಾಗಕ್ಕಿಟ್ಟು ನೀವು ಫ್ರಿಲ್ಸ್ ಅನ್ನೋದನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಇಲ್ಲಾಂದರೆ ನೀವು ಸಪ್ರೇಟಾಗಿ ಲೈನಿಂಗಿಗೆ ಫ್ರಿಲ್ ಕೊಟ್ಬಿಟ್ಟು ಆಮೇಲೆ ನಾವು ಅಟ್ಯಾಚ್ ಮಾಡ್ತೀವಿ ಅನ್ನಂಗಿದ್ರೆ ಸೊ ಆ ಥರನೂ ಮಾಡ್ಕೋಬೋದು, ನಿಮ್ಮ ಚಾಯ್ಸ್ ಅದು. ನಾನಿಲ್ಲಿ ಮೇನ್ ಕ್ಲಾತ್ ಈಗಾಗಲೇ ಏನು ಸ್ಟಿಚ್ ಮಾಡ್ಕೊಂಡಿದ್ನೋ ಅದ್ರ ಮೇಲೇ ಇಟ್ಟು ಸ್ಟಿಚಿಂಗ್ ಅನ್ನೋದು ಮಾಡ್ಕೋತಾ ಇದ್ದೀನಿ. ಆ ಥರ ಸ್ಟಿಚ್ ಮಾಡಿದವರು ಈ ಥರನೂ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಈ ರೀತಿ ನೀಟಾಗಿ ಫ್ರಿಲ್ಸ್ ಅನ್ನೋದಿಟ್ಟು ನಾನು ಕಂಪ್ಲೀಟ್ ಮಾಡಿಕೊಂಡೆ. ಇದು ಅಷ್ಟೇ, ನಾವು ಫ್ರಿಲ್ಸ್ ಇಡೋದು ಸ್ವಲ್ಪ ಟೈಮ್ ತಗೊಳುತ್ತೆ. ನೀವು ಯಾವ ರೀತಿ ಫ್ರಿಲ್ಸ್ ಇಟ್ಕೊಂಡ್ರೆ ಫಿನಿಶಿಂಗ್ ಅನ್ನೋದು ನಿಮಗೆ ಅದೇ ರೀತಿಯಾಗಿ ಬರುತ್ತೆ. ಈ ರೀತಿ ನೀಟಾಗಿ ಫ್ರಿಲ್ಸ್ ಅನ್ನೋದು ಇಟ್ಕೋಬೇಕಾಗತ್ತೆ. ಇದು ಅಷ್ಟೇ, ನಾನು ಲೈನಿಂಗು ಸೈಡ್ಸ್ ಎಡ್ಜಸ್ಸು ಸ್ಟಿಚ್ ಮಾಡ್ಕೊಂಡಿಲ್ಲ, ಸೊ ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಎರಡು ಕಡೆ ಎಡ್ಜಸ್ ಅನ್ನೋದನ್ನು ನೀಟಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡು ಫಿನಿಶಿಂಗ್ ಅನ್ನೋದು ಕೊಟ್ಟು ಆಮೇಲೆ ನಾನು ಬೆಲ್ಟ್ ಅನ್ನೋದನ್ನು ಸ್ಟಿಚ್ ಮಾಡ್ಕೋತೀನಿ. ನೋಡ್ತಿರ್ಬೋದು, ಈ ರೀತಿ ನೀಟಾಗಿ ಫಿನಿಶಿಂಗ್ ಕೊಟ್ಕೊಂಡು ನೀವು ಸ್ಟಿಚ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಕಲಿಯೋ ಇಂಟ್ರೆಸ್ಟ್ ಇರೋರು ಸ್ವಲ್ಪ ಟಚ್ ಇದ್ರೂ ಸಾಕು, ನೀವು ಆರಾಮ್ಸೆ ನನ್ನ ವೀಡಿಯೋಸ್ ನೋಡಿ ನೀವು ಸ್ಟಿಚಿಂಗ್ ಆರಾಮಾಗಿ ಕಲ್ತ್ಕೋಬೋದು. ಸ್ವಲ್ಪ ಎಫರ್ಟ್ ಹಾಕಬೇಕಷ್ಟೇ. ನಾನು 2 ಡೇಸಿಂದ ಒಂದು 3 ಡೇಸ್ ಆಗೋಯ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡಿ. ಸೊ ನಾನು ವೆಯ್ಟ್ ಮಾಡ್ತಾ ಇರೋರಿಗೆ ಸಾರಿ ಹೇಳ್ತೀನಿ ನಾನು ಈ ವಿಡಿಯೋ ಈ ಮುಖಾಂತರ, ಯಾಕಂದರೆ ಸ್ವಲ್ಪ ಬ್ಯುಸಿ ಇದ್ದೆ, ಸೊ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ನಾನು ಈಗ ಅಪ್ಲೋಡ್ ಮಾಡೋಣ ಅಂತ ಎಡಿಟ್ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ, ಬೆಲ್ಟ್ ನಾನು ರೆಡಿ ಮಾಡ್ಕೊಂಡಿದ್ದೆ ಆಲ್ರೆಡಿ. ನಾನಿಲ್ಲಿ 4.25 ಇಲ್ಲ 5 ಇಂಚಷ್ಟು ನೀವು ಬೆಲ್ಟ್ಗೆ ಕ್ಲಾತನ್ನು ತಗೊಳ್ಳಿ. ವಿಡ್ತ್ ಮಾತ್ರ 5 ಇಂಚ್ ತಗೊಳ್ಳಿ. ನಿಮ್ಮ ವೇಸ್ಟ್ ಮೆಜರ್ಮೆಂಟ್ ಎಷ್ಟಿದೆಯೋ ಅದು ನೋಡ್ಕೊಳ್ಳಿ. ಎಷ್ಟಿದೆ, ನನಗೆ 37 ಇತ್ತು, 37 ಅಷ್ಟು ಉದ್ದ ತಗೊಂಡು ವಿಡ್ತ್ 5 ಇಂಚ್ ತಗೊಂಡ್ರೆ ನಮಗೆ 1 ಇಂಚು ಹೋದ್ರೂ ಹಾಫ್ ಇಂಚ್ 1 ಇಂಚ್ ಹೋದ್ರೂ ನೀವು 4 ಇಂಚಷ್ಟು ಬೆಲ್ಟ್ ಉಳ್ಕೊಳ್ಳುತ್ತೆ. ಸೊ ಆಗ ನಿಮಗೆ ಮೆಜರ್ಮೆಂಟ್ ಕರೆಕ್ಟಾಗಿ ಬರುತ್ತೆ. ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನೀವು ನೋಡಿ, ಈ ಫೋಲ್ಡಿಂಗ್ ಮಾಡ್ಕೋಬೇಕಾದ್ರೆ ನೀವು ಯಾವುದೇ ಕಾರಣಕ್ಕೂ ಬಟ್ಟೆನ ಎಳಿಬಾರ್ದು. ಬಟ್ಟೆನ ಎಳೆದ್ರೆ ನಿಮ್ಗೇನಾಗುತ್ತೆ ಅಂದರೆ ಬೆಲ್ಟು ರಿಂಕಲ್ ಬಂದುಬಿಡುತ್ತೆ. ಸೊ ಗಮನಿಸಿ, ನೀವು ಒಂದ್ಸಲ ಸ್ಟಿಚ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೀವು ಎಳಿದಿರಾ ಫ್ರೀಯಾಗಿ ನೋಡಿ, ನಾನು ಎಷ್ಟು ಫ್ರೀಯಾಗಿ ಇಲ್ಲಿ ಲೂಸಾಗಿ ಈ ಥರ ಕ್ಲಾತ್ ಇಟ್ಕೋತೀನಿ. ಅದ್ರ ಮೇಲೆ ನೀವು ಎಷ್ಟು ಲೂಸಾಗಿ ಕ್ಲಾತ್ನ ಆ ಒಂದು ಬೆಲ್ಟ್ನ ಇಟ್ಟು ನೀವು ಸ್ಟಿಚ್ ಮಾಡ್ತಿರೋ ನಿಮಗೆ ಫಿನಿಶಿಂಗು ಅಷ್ಟು ನೀಟಾಗಿ ಬರುತ್ತೆ. ಸೊ ಒಂದ್ಸಲ ಚೆಕ್ ಮಾಡಿ ಬೇಕಾದ್ರೆ ನೀವು ಕ್ಲಾತ್ನ ಯಾವುದೇ ಕಾರಣಕ್ಕೂ ಎಳಿಬಾರ್ದು. ಎಳಿದಲ್ಲೇ ನೀವು ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಈ ರೀತಿಯಾಗಿ
ನೋಡಿ ಈ ರೀತಿ ಕೊಟ್ಟು ನಾನು ಫಿನಿಶಿಂಗ್ ಅನ್ನೋದು ಮಾಡಿಕೊಂಡೆ. ಇವ್ರು ನನಗೆ ಇಲ್ಲಿ ಬಟನ್ ಹಾಕ್ಲಾ ಇಲ್ಲ ಒಂದು ಡೋರಿ ಹಾಕ್ಲಾ ಅಂತ ಕೇಳಿದೆ. ಅವರು ಡೋರಿ ಹಾಕಕ್ಕೆ ಕೇಳಿದ್ದಾರೆ. ಸೊ ನಾನಿಲ್ಲಿ ಸೈಡ್ನ ಅಟ್ಯಾಚ್ ಮಾಡಿಕೊಂಡು ಡೋರಿ ಅನ್ನೋದು ಸ್ಟಿಚ್ ಮಾಡಿ ಕೊಡ್ತೀನಿ ಅವ್ರಿಗೆ. ನೋಡಿ ಈಗ ಬ್ಲೌಸು ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ ನಾನು ಈಗಾಗಲೇ ಕಟ್ ಮಾಡಿ ಕ್ಯಾನ್ವಾಸ್ ಎಲ್ಲ ಕಟ್ ಮಾಡಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ನೋಡೋಣ. ನಾನು ಇಲ್ಲಿ ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ ಪಾರ್ಟ್ನ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ ಪ್ರಿನ್ಸಸ್ ಕಟ್ ಪಾರ್ಟು ಈ ರೀತಿ ಎದುರು ಬದ್ರು ಬರೋ ಥರ ಇಟ್ಕೊಂಡು ಅದಕ್ಕೆ ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಎರಡು ಪೀಸ್ನು ಸಹ ನಾವು ಎದುರು ಬದ್ರು ಇಟ್ಟು ಫಸ್ಟ್ಗೆ ಎದುರು ಬದ್ರು ಇಟ್ಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬಟ್ಟೆ ಅನ್ನೋದು ಯಾವುದೇ ಕಾರಣಕ್ಕೂ ಒಂದೇ ಸೈಡ್ ಬರೋ ಚಾನ್ಸಸ್ ಇರಲ್ಲ. ಸೊ ನೀವು ಪ್ರಿನ್ಸಸ್ ಕಟ್ ಪಾರ್ಟ್ನ ಸ್ಟಿಚ್ ಮಾಡ್ಕೋಬೇಕಾದ್ರೆ ಎದುರು ಬದ್ರು ಬರೋ ಥರ ನೀಟಾಗಿ ಇಟ್ಕೊಂಡು ಸ್ಟಿಚಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಈ ವಿಡಿಯೋದಲ್ಲಿ ಏನು ತೋರಿಸಿದ್ದೀನಿ ಅದು ಎಕ್ಸ್ಟ್ರಾ ಫ್ಯಾಬ್ರಿಕ್ನಲ್ಲಿ ನಾನು ಕಟ್ ಮಾಡ್ಕೋತೀನಿ. ಸೊ ಅದನ್ನೆಲ್ಲ ಕಟ್ ಮಾಡೋದು ವಿಡಿಯೋ ಮಾಡೋದ್ರಿಂದ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಎಕ್ಸ್ಟ್ರಾ ಕ್ಲಾತ್ನೆಲ್ಲ ಕಟ್ ಮಾಡ್ಕೋತೀನಿ. ಮತ್ತೆ ನೋಡಿ ಇದು ಬ್ಯಾಕ್ ಪಾರ್ಟು. ಬ್ಯಾಕ್ ನಾನು ಓಪನ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ನಾನು ಬ್ಯಾಕು ಉಕ್ಸಿಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಬ್ಯಾಕ್ ಓಪನ್ ಮಾಡಿಕೊಂಡು ಇದು ಅಷ್ಟೇ ಎದುರು ಬದ್ರು ಬರೋ ಥರ ಫಸ್ಟು ಕ್ಲಾತ್ ಅನ್ನೋದು ಇಟ್ಕೊಂಡು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೋತೀನಿ. ನೋಡಿ ಇಲ್ಲಿ ಕ್ಲಾತ್ ಸ್ವಲ್ಪ ಜಾರ್ದಾಗ ಬಂತು ನನಗೆ. ಸೊ ಇದು ಲೈನಿಂಗ್ ಸಿಲ್ಕ್ ಮೆಟೀರಿಯಲ್ ಆಗಿರೋದ್ರಿಂದ ಇದು ಅಷ್ಟೇ ಈ ಒಂದು ಗೋಲ್ಡನ್ ಕಲರ್ದು ಏನು ಸ್ಯಾರಿ ಇದೆಯೋ ಫುಲ್ಲು ಟ್ರಾನ್ಸ್ಪರೆಂಟ್ ಇದೆ. ಅದು ಅಷ್ಟೇ ಈ ಥರ ಕ್ಲಾತ್ ಜಗ್ದಂಗೆ ಬರುತ್ತೆ, ಪ್ಲಸ್ ಟ್ರಾನ್ಸ್ಪರೆಂಟ್ ಜಾಸ್ತಿ ಇದೆ. ಸೊ ಇದು ಅಟ್ಯಾಚ್ ಮಾಡ್ಕೊಳ್ಳೋ ಸ್ವಲ್ಪ ನೋಡಿ ರಿಂಕಲ್ ಥರ ಬರೋ ಚಾನ್ಸಸ್ ಇರುತ್ತೆ. ಸೊ ನೀವು ಕೇರ್ಫುಲ್ಲಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ನೀಟಾಗಿ ಎರಡು ಪೀಸ್ನ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಇವೆರಡು ನಾನು ಲೈನಿಂಗ್ ಮೇನ್ ಫ್ಯಾಬ್ರಿಕ್ಗೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ಎಕ್ಸ್ಟ್ರಾ ಎಲ್ಲ ಕಟ್ ಮಾಡ್ಕೋತೀನಿ. ಈಗ ನೋಡಿ ಸ್ಲೀವ್ಸು ಶೋಲ್ಡರ್ ಹತ್ರ ನನಗೆ ಪಫ್ ಇಡಕ್ಕೆ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಪಫ್ಗೆ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಫ್ರಂಟ್ ಪಾರ್ಟ್ನ ಶೇಪ್ ತೆಗೆದಿರಲಿಲ್ಲ. ಸೊ ಈಗ ಶೇಪ್ ತೆಗೆದು ನಾನು ಒಂದು ನ್ಯಾಚ್ ಅನ್ನೋದು ಹಾಕ್ಕೋತಾ ಇದ್ದೀನಿ. ಈ ರೀತಿ ಲೈನಿಂಗ್ ಮೇಲೆ ಮೇನ್ ಪೀಸ್ ಮೇಲೆ ಸೀದಾ ಮೇನ್ ಪೀಸ್ ಹಾಕ್ಕೊಳ್ಳಿ. ಅದ್ರ ಮೇಲೆ ಲೈನಿಂಗ್ ಇಟ್ಕೊಂಡು 1/2 ಇಂಚ್ ಮಾರ್ಜಿನ್ಗೆ ನೀವೇನು ಸ್ಟಿಚ್ ಮಾಡಬೇಕು ಅಂದ್ಕೊಂಡು ಮಾರ್ಜಿನ್ ಬಿಟ್ಟಿರ್ತೀರೋ ಆ ಮಾರ್ಜಿನ್ಗೆ ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ನೋಡಿ ನನಗಿಲ್ಲಿ ಸ್ಟಿಚ್ ಬಂದಿಲ್ಲ. ಆ ಮಷಿನ್ ಸೌಂಡಲ್ಲೇ ಗೊತ್ತಾಗ್ಬಿಡುತ್ತೆ ಸ್ಟಿಚ್ ಬರ್ತಾ ಇದೆಯಾ ಇಲ್ವಾ ಅಂತ. ನೀವು ಗಮನ ಇಟ್ಟು ಅಬ್ಸರ್ವ್ ಮಾಡೋದಾದರೆ ನನಗೇನು ಗೊತ್ತಾ, ನನ್ನ ಮಿಷಿನಲ್ಲಿ ಸ್ಟಿಚ್ ಬರ್ತಾ ಇದೆಯಲ್ಲ ಅಂತ ಸ್ಟಿಚ್ಚು ಸೌಂಡು ಈ ಒಂದು ರನ್ ಆಗುತ್ತಲ್ಲ ಒಂದು ಮಿಷಿನು, ಆ ಸೌಂಡಲ್ಲೇ ಗೊತ್ತಾಗ್ಬಿಡುತ್ತೆ ಸ್ಟಿಚ್ ಬೀಳ್ತಾಯ್ತಾ ಇಲ್ಲ ಅಂತ. ನಿಮಗೂ ಹಾಗೆ ಅನಿಸುತ್ತಾ? ಕಮೆಂಟ್ ಮಾಡಿ. ನಿಮಗೂ ಹಾಗೆ ಗೊತ್ತಾಗಂಗಿದ್ರೆ ಕಮೆಂಟ್ ಮಾಡಿ ನನಗೆ. ನೋಡಿ ಲೈನಿಂಗ್ನ ಓಪನ್ ಮಾಡ್ಕೊಂಡು ಈ ಥರ ಕಾರ್ನರ್ ಮೇಲೆ ಸ್ಟಿಚ್ ಒಂದು ಹಾಕ್ಕೊಳ್ಳಿ. ಈಗ ಸುತ್ತು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳಿ ಮೇನ್ ಪೀಸ್ಗೆ. ಎರಡು ಸೇಮ್ ಅದೇ ರೀತಿ ಅಟ್ಯಾಚ್ ಅನ್ನೋದು ಮಾಡ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡ್ಕೋಬೇಕಾಗತ್ತೆ.
ಬ್ಯಾಕ್ ಟು ಬ್ಯಾಕ್ ಈ ಥರ ಒಂದಿಟ್ಟು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಥ್ರೆಡ್ಡು ಕಟ್ಟಾಗಲ್ಲ, ಪ್ಲಸ್ ಟೈಮು ಸೇವ್ ಆಗುತ್ತೆ. ಸೊ ಅದಕ್ಕೆ ಈ ಥರ ಬ್ಯಾಕ್ ಟು ಬ್ಯಾಕ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ನಾನು ನೀಟಾಗಿ ಕಟ್ ಮಾಡ್ಕೊತೀನಿ. ನೋಡಿ ಈಗ ಸ್ಲೀವ್ಸು ನನಗೆ ಮುಗೀತು. ಎಕ್ಸ್ಟ್ರಾ ಫ್ಯಾಬ್ರಿಕ್ ಮತ್ತೆ ಕಟ್ ಮಾಡ್ಕೊತೀನಿ. ಈಗ ಫ್ರಂಟ್ದು ನೆಕ್ ಪೀಸು ನಾನು ಪ್ರಿನ್ಸೆಸ್ ಕಟ್ದು ಅಟ್ಯಾಚ್ ಮಾಡ್ಕೊಂಡಲ್ಲ, ಈಗ ನೆಕ್ ಪೀಸ್ನ ಈ ರೀತಿ ಇಟ್ಕೊಂಡು ಸುತ್ತು ಮೇನ್ ಫ್ಯಾಬ್ರಿಕ್ಗೆ ಲೈನಿಂಗ್ ಅನ್ನೋದನ್ನು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಕೊಳ್ಳಾಗ್ಬಿಟ್ಟಿದೆ. ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಸೊ ಕೇರ್ಫುಲ್ಲಾಗಿ ನೀವು ಸ್ಟಿಚ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ನೋಡಿ ನನಗೆ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದು ಮುಗೀತು ಫ್ರಂಟ್ ಪಾರ್ಟು. ಇದನ್ನು ಸಹ ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊತೀನಿ. ನೋಡಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾಗಿದೆ. ಈಗ ನಾನು ಇದಕ್ಕೆ ಕ್ಯಾನ್ವಾಸ್ನ ಅಟ್ಯಾಚ್ ಮಾಡ್ತೀನಿ. ಸೊ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ಳಿ. ನಿಮ್ಮ ಮೆಜರ್ಮೆಂಟ್ ನೆಕ್ದು ಡೀಪ್ ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಡೀಪ್ ಇಟ್ಕೊಂಡು ನಿಮಗೆ ನಿಮ್ಮ ಬ್ಲೌಸ್ ಮೆಜರ್ಮೆಂಟಿಗೆ ಬೇಕಾಗಿರೋ ಥರ ನೀವು ನೆಕ್ ಅನ್ನೋದು ಮೆಷರ್ ಮಾಡಿಕೊಂಡು ಕಟ್ಟಿಂಗ್ ಅನ್ನೋದು ಮಾಡಿಕೊಂಡು ಈ ಒಂದು ಕ್ಲಾತ್ ಮೇಲೆ ಇಟ್ಟು ಕ್ಯಾನ್ವಾಸ್ನ ಐರನ್ ಮಾಡ್ಕೊಳ್ಳಿ ಫಸ್ಟು. ನೋಡಿ ಈ ವಿಡಿಯೋದಲ್ಲಿ ಏನು ನೋಡ್ತಿದ್ದೀರಾ ಈ ರೀತಿ ಐರನ್ ಮಾಡ್ಕೊಳ್ಳಿ. ಐರನ್ ಮಾಡಿಕೊಂಡು ಸುತ್ತು ಒಂದು 1/2 ಇಂಚ್ ಮಾರ್ಜಿನ್ ಬಿಟ್ಟು ಕಟ್ ಮಾಡ್ಕೊಳ್ಳಿ ಕ್ಲಾತ್ನ. 1/2 ಇಂಚನ್ನ ಈ ಕ್ಯಾನ್ವಾಸ್ ಮೇಲೆ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಮಾಡಿ ಫಿನಿಶಿಂಗ್ ತಗೊಳ್ಳಿ. ಸೊ ಇದೆಲ್ಲ ಮಾಡೋಕ್ಕೆ ಲೆಂತೆ ಆಗುತ್ತೆ ಅಂತ ನಾನು ಮಾಡಲಿಲ್ಲ. ಬೇಕಾದ್ರೆ ನಿಮಗೆ ಯಾರಿಗೆಲ್ಲ ಇದ್ರ ಬಗ್ಗೆ ಡೌಟ್ ಇದೆಯೋ ಕ್ಯಾನ್ವಾಸ್ ಕಟ್ಟಿಂಗ್ ಮಾಡ್ಕೊಳ್ಳೋದ್ರ ಬಗ್ಗೆ ಮತ್ತು ಈ ಥರ ಸ್ಟಿಚಿಂಗ್ ಮಾಡ್ಕೊಳ್ಳೋದ್ರ ಬಗ್ಗೆ, ಸೊ ನೀವು ಕಮೆಂಟ್ ಮಾಡಿ, ನಾನು ಖಂಡಿತ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನೋಡಿ ಫ್ರಂಟ್ದು ಯಾವುದು ಬ್ಯಾಕ್ದು ಯಾವುದು ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅವರು ಫ್ರಂಟ್ಗೆ ಮತ್ತು ಬ್ಯಾಕ್ಗೆ ನನಗೆ ಯು ಶೇಪಲ್ಲಿ ಬೇಕು ಅಂತ ಹೇಳಿದ್ರು. ಯಾವುದೇ ರೀತಿ ನೆಕ್ ಡಿಸೈನ್ ಬೇಡ, ಬರೀ ಯು ಶೇಪ್ ಫ್ರಂಟು ಅಷ್ಟೇ, ಬ್ಯಾಕು ಅಷ್ಟೇ ಯು ಶೇಪ್ ಸಾಕು ಅಂದರು. ಸೊ ನಾನು ಎರಡೂ ಯು ಶೇಪಲ್ಲೇ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರಂಟದು ಪ್ರಿನ್ಸೆಸ್ ಕಟ್ಟೋದು ನೀಟಾಗಿ ಈ ರೀತಿ ಇಟ್ಕೊಂಡು ಮಿಡ್ಲಿಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಳಿ, ಇಲ್ಲಾಂದರೆ ಒಂದು ನ್ಯಾಚ್ ಹೊಡ್ಕೊಳ್ಳಿ. ಮಾರ್ಕ್ ಪೀಸಲ್ಲಿ ಬೇಕಾದ್ರೆ ನೀವು ಈ ಥರ ನೋಡಿ ಈ ಥರ ಸ್ಟ್ರೈಟಾಗಿ ಲೈನ್ ಅನ್ನೋದು ಡ್ರಾ ಮಾಡಿಕೊಂಡು ಅದಕ್ಕೆ ನೀವು ನೋಡಿ ಕ್ಯಾನ್ವಾಸ್ನ ಅಷ್ಟೇ ನೀಟಾಗಿ ಮಿಡ್ಲಿಗೆ ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ಸ್ಟ್ರೈಟಾಗಿ ಒಂದು ಇಟ್ಕೊಂಡು ಒಂದು ಸ್ಟಿಚ್ ಅನ್ನೋದು ಮಿಡ್ಲಲ್ಲಿ ಕರೆಕ್ಟಾಗಿ ಹಾಕ್ಕೊಬೇಡಿ. ಅದೇ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಕ್ಯಾನ್ವಾಸು ಪಕ್ಕಕ್ಕೆಲ್ಲೂ ಜರುಗಲ್ಲ. ಸೊ ಹಾಗಾಗಿ ಈ ರೀತಿ ಮಿಡ್ಲಿಗೆ ಸ್ಟಿಚ್ ಅನ್ನೋದು ಹಾಕ್ಕೊಬೇಡಿ. ಈ ರೀತಿ ಹಾಕ್ಕೊಂಡು ಈಗ ನೀವು ಸುತ್ತು ನೆಕ್ ಅನ್ನೋದನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಇದೇ ರೀತಿ ನಾನು ಬ್ಯಾಕ್ದು ಸಹ ನೆಕ್ ಅನ್ನೋದು ಅಟ್ಯಾಚ್ ಮಾಡಿಕೊಂಡೆ. ಸೊ ಅದನ್ನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ, ನನಗೆ ಟೈಮ್ ಸಿಗಲಿಲ್ಲ. ಸೊ ಹಾಗಾಗಿ ನೋಡಿ ಫ್ರಂಟ್ ಪಾರ್ಟಲ್ಲಿ ಏನು ಅಟ್ಯಾಚ್ ಮಾಡ್ತಾಯಿದ್ದೀವಿ ಸೇಮ್ ಅದೇ ರೀತಿಯೇ ಬ್ಯಾಕ್ ಪಾರ್ಟ್ಗೂ ಅಷ್ಟೇ ಅಟ್ಯಾಚ್ ಮಾಡ್ಕೊಂಡು ನೀವು ನೆಕ್ ಅನ್ನೋದು ಫಿನಿಶ್ ಕೊಟ್ಕೋಬೇಕಾಗತ್ತೆ. ಈ ರೀತಿ ಇದನ್ನೆಲ್ಲ ಕಟ್ ಮಾಡಿ ನಾನು ಫೋಲ್ಡ್ ಮಾಡಿ ಎಮ್ಮಿಂಗ್ ಅನ್ನೋದನ್ನು ಮಾಡ್ಕೋತೀನಿ. ಈ ರೀತಿ ನೆಕ್ಕೆಲ್ಲ ನನಗೆ ಫ್ರಂಟು ಬ್ಯಾಕ್ ಎರಡೂ ಕಡೆ ಫಿನಿಶಿಂಗ್ ಅನ್ನೋದು ತಗೊಂಡಾಯಿತು. ನೋಡಿ ಈ ರೀತಿ ನೆಕ್ ಅನ್ನೋದು ತೊಗೊಂಡೆ. ಈಗ ಬಾಟಮ್ಗೆ ಪೀಸ್ ಅಟ್ಯಾಚ್ ಮಾಡೋಕ್ಕೆ ಕ್ಲಾತ್ ಅನ್ನೋದು ಕಟ್ ಮಾಡ್ಕೋಬೇಕು. ಕ್ಲಾತ್ ಅನ್ನೋದು ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ 1/4 ಇಂಚಷ್ಟು ತಗೋತೀನಿ, ಬೇಕಾದ್ರೆ 1.5 ಇಂಚಷ್ಟು ತೊಗೊಂಡ್ರು ನಿಮಗೆ ಚೆನ್ನಾಗೇ ಬರುತ್ತೆ ಫಿನಿಶಿಂಗು. 1/4 ಇಂಚಷ್ಟು ನಾನಿಲ್ಲಿ ಕ್ಲಾತ್ ತಗೊಂಡು 1/2 ಇಂಚನ್ನ ಫೋಲ್ಡ್ ಮಾಡಿಕೊಂಡೆ. 1/2 ಇಂಚ್ ಈ ರೀತಿ ಫೋಲ್ಡ್ ಮಾಡಿಕೊಂಡು ಬಾಟಮ್ಗೆ ಮತ್ತು ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕಡೆನೂ ಪಟ್ಟಿ ಅನ್ನೋದನ್ನು ಅಟ್ಯಾಚ್ ಮಾಡಿಕೊಂಡೆ. ಫೋಲ್ಡ್ ಮಾಡಿ ನೋಡಿ ಈ ಥರ 1/2 ಇಂಚ್ ಮಾರ್ಜಿನ್ ನೀವು ಎಷ್ಟು ಬಿಟ್ಟಿರ್ತೀರೋ ಮಾರ್ಜಿನು ಅಷ್ಟರಲ್ಲಿ ನೀವು ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ನಿಮ್ಗೆ ಯಾವ ರೀತಿ ಆದರೂ ಕಟ್ಟಿಂಗ್ ಬೇಕು ಅಂದರೆ ಡೌಟ್ ಇದ್ದರೆ ಸೊ ಕಮೆಂಟ್ ಮಾಡಿ, ನಾನು ಖಂಡಿತ
ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮ್ಮ ಕಮೆಂಟ್ ರೀತಿಯಲ್ಲಿ ನಾನು ಕಟ್ಟಿಂಗ್ ಮಾಡೋಕ್ಕೆ ಟ್ರೈ ಮಾಡಿ ನಿಮ್ಗೆ ವೀಡಿಯೋ ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ದರೂ ನೀವೊಂದು ಕಮೆಂಟ್ ಮಾಡಿ. ಈ ರೀತಿ 1/2 ಇಂಚ್ ಮಾರ್ಜಿನ್ ಏನು ಬಿಟ್ಟಿರ್ತೀರೋ 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಅನ್ನೋದು ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಫಿನಿಶಿಂಗ್ ಸಮೇತ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಎರಡೂ ಕಡೆ ಅದೇ ರೀತಿ ಹಾಕ್ಕೊಂಡ್ಮೇಲೆ ಫ್ರಂಟ್ ಪಾರ್ಟು ಅಷ್ಟೇ ನೀವು ನೀಟಾಗಿ ಲೈನಿಂಗ್ ಮೇಲೇ ಸ್ಟಿಚ್ ಅನ್ನೋದು ಹಾಕ್ಕೊಂಡು ಫೋಲ್ಡ್ ಮಾಡಿಕೊಂಡು, ನೀವು ಈ ಪ್ಲೇಸಲ್ಲಿ ಫೋಲ್ಡ್ ಮಾಡ್ಕೊಂಡು ಎಮ್ಮಿಂಗ್ ಬೇಕಾದ್ರೂ ಹಾಕ್ಕೋಬೋದು, ಸ್ಟಿಚಿಂಗ್ ಬೇಕಾದ್ರೂ ಹಾಕ್ಕೋಬೋದು, ಅದು ನಿಮ್ಮ ಚಾಯ್ಸು. ಕೆಲವರು ಎಮ್ಮಿಂಗ್ ಕೇಳ್ತಾರೆ, ಕೆಲವರು ಸ್ಟಿಚ್ಚೇ ಇರಲಿ ಅಂತ ಹೇಳ್ತಾರೆ. ಸೊ ನಿಮಗೆ ಯಾವ ರೀತಿ ಬೇಕು ನೀವು ಆ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನಾನು ಈ ಒಂದು ಸ್ಟೇಜಲ್ಲಿ ನಾನು ಸ್ಟಿಚ್ ಅನ್ನೋದೇ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ, ಎಮ್ಮಿಂಗ್ ಮಾಡಿಲ್ಲ. ಎಮ್ಮಿಂಗ್ ಮಾಡಿಕೊಂಡ್ರೆ ಬೇಗ ಬಿಚ್ಕೊಳ್ಳುತ್ತೆ, ಎಮ್ಮಿಂಗ್ ಬೇಡ ಅಂದರು ಅವರು. ಸೊ ಹಾಗಾಗಿ ನಾನು ಇಲ್ಲಿ ಸ್ಟಿಚಿಂಗ್ ಅನ್ನೋದೇ ಮಾಡ್ಕೋತಾ ಇದ್ದೀನಿ. ತುಂಬಾ ಈಸಿಯಾಗಿ ನೀವು ಬ್ಲೌಸ್ ಅನ್ನೋದನ್ನು ಸ್ಟಿಚ್ ಮಾಡ್ಕೋಬೋದು. ಸೊ ಒಂಚೂರು ಸ್ಟಾರ್ಟಿಂಗಲ್ಲಿ ನೀವು ಸ್ವಲ್ಪ ಕಲ್ತ್ಕೊಂಡ್ರೆ ಆರಾಮ್ಸೆ, ನಿಜವಾಗ್ಲೂ ಹೇಳ್ತಾಯಿದ್ದೀನಿ, ನನ್ನ ಚಾನಲ್ ನೋಡಿಕೊಂಡು ನೀವು ಸ್ವಲ್ಪ ಟಚ್ ಇರೋರು ಸಹ ಬ್ಲೌಸನ್ನು ಕಟ್ ಮಾಡ್ಕೋಬೋದು. ಆ ರೀತಿ ನಾನು ಸಿಂಪಲ್ ಮೆಥಡಲ್ಲಿ ನಾನು ನಿಮಗೆ ಕಟ್ಟಿಂಗ್ ಮಾಡ್ಕೊಳ್ಳೋದು ಮತ್ತು ಸ್ಟಿಚಿಂಗ್ ಮಾಡ್ಕೊಳ್ಳೋದು ಹೇಳ್ಕೊಟ್ಟಿದ್ದೀನಿ. ಇದಕ್ಕಿಂತ ಸಿಂಪಲ್ಲಾಗಿ ಯಾರೂ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ನೋಡಿ ಈ ರೀತಿ ಸ್ಟಿಚಿಂಗ್ ಅನ್ನೋದು ಹಾಕ್ಕೊಂಡು ಕಂಪ್ಲೀಟ್ ಮಾಡಿಕೊಂಡು ನಾನು ಇಲ್ಲಿ ಕರೆಕ್ಟಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೀವು ಫ್ರಂಟಲ್ಲಿ ಬೇಕಾದ್ರೆ ಸ್ವಲ್ಪ ವೇರಿಯೇಷನ್ ಇದ್ದರೆ ಡಾಟಲ್ಲಿ ಹಿಡಿದ್ಬಿಟ್ಟು ಲೆವೆಲ್ ಮಾಡ್ಕೋಬೋದು. ಬ್ಯಾಕಲ್ಲಿ ಆ ರೀತಿ ಮಾಡೋಕ್ಕಾಗಲ್ಲ, ನಿಮ್ಗೆ ಕರೆಕ್ಟಾಗೇ ಬರಬೇಕು. ಕುಕ್ಸಪಟ್ಟಿ ಕಾಜಾಪಟ್ಟಿ ಯಾವುದೇ ಕಾರಣಕ್ಕೂ ವೇರಿಯೇಷನ್ ಬರಬಾರ್ದು. ಇನ್ ಕೇಸ್ ನೀವು ಫ್ರಂಟಲ್ಲಿ ಬಂದ್ರೂ ನೀವು ಬೇಕಾದ್ರೆ ಡಾಟ್ಸಲ್ಲಿ ಸ್ವಲ್ಪ ಸ್ಟಿಚ್ ಮಾಡಿ ಕವರ್ ಮಾಡ್ಕೋಬೋದು. ಬ್ಯಾಕಲ್ಲಿ ಆ ರೀತಿ ಆಗಲ್ಲ. ಸೊ ಅದಕ್ಕೆ ಕೇರ್ಫುಲ್ಲಾಗಿ ಬ್ಯಾಕ್ ಬಟನ್ ಹೊಲಿಬೇಕಾದ್ರೆ ನೀವು ಕುಕ್ಸಪಟ್ಟಿ ಕಾಜಾಪಟ್ಟಿ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿಕೊಂಡು ಹೊಲಿಬೇಕಾಗತ್ತೆ. ನೋಡಿ ಇಲ್ಲಿ ನಾನು 1/2 ಇಂಚಲ್ಲಿ ಫ್ರಿಲ್ಸ್ ಇಡ್ತಾ ಇದ್ದೀನಿ ಪಫ್ ಸ್ಲೀವ್ಸ್ಗೆ. ಶೋಲ್ಡರ್ ಹತ್ರ ಪಫ್ ಸ್ಲೀವ್ ಇದೆಯಲ್ಲ, ಆ ಒಂದು ಡಿಸೈನ ಸ್ಟಿಚ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾನು ಈ ರೀತಿ ಪಫ್ ಅನ್ನೋದು ಇಟ್ಕೊಂಡು ರೆಡಿ ಮಾಡ್ಕೋತೀನಿ ಕ್ಲಾತ್ನ. 2 ಸ್ಲೀವ್ಸ್ದು ಕ್ಲಾತ್ನೂ ಸಹ ನಾನು ಈ ಥರ ಪಫ್ ಇಟ್ಕೊಂಡು ಸ್ಲೀವ್ ಅನ್ನೋದು ಸ್ಟಿಚ್ ಮಾಡಿಕೊಂಡೆ. ನೋಡಿ ಈ ರೀತಿ ಇಟ್ಕೊಂಡು ನಾನು ಮಿಡ್ಲಿಗೆ ಒಂದು ನ್ಯಾಚ್ ಹೊಡ್ಕೋತೀನಿ. 2 ಸ್ಲೀವ್ಸ್ಗೂ ಫ್ರಿಲ್ಸ್ ಅನ್ನೋದಿಟ್ಟು ಪಫ್ ರೆಡಿ ಮಾಡಿಕೊಂಡೆ. ಈ ರೀತಿ ಪಫ್ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಈ ಒಂದು ಕ್ಲಾತ್ಗೆ ಈಗ ನನಗೇನು ಕೊಟ್ಟಿದ್ದಾರೆ ಈ ಸ್ಯಾರಿ ಇದರಲ್ಲಿ ಹೊಲಿಯೋಕ್ಕೆ, ಈ ಕ್ಲಾತಲ್ಲಂತೂ ತುಂಬಾ ಚೆನ್ನಾಗಿ ಬಂದಿದೆ ಬಫ್ಫು. ಈಗ ಇದನ್ನು ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. 2 ಸ್ಲೀವ್ನ ಅಟ್ಯಾಚ್ ಮಾಡ್ಕೊಂಡು ನಾನು ಓವರ್ಲಾಕ್ ಮಾಡಿಕೊಂಡು ಫಿನಿಶಿಂಗ್ ಅನ್ನೋದು ಕೊಡ್ತೀನಿ. ಸೊ ಈಗಾಗಲೇ ಎಲ್ಲ ವೀಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಲ್ಲ, ಅದೇ ರೀತಿಯಾಗಿ ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೊಳ್ಳಿ. 2 ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಂಡು ನಾನು ಓವರ್ಲಾಕ್ ಮಾಡಿ ಫಿನಿಶಿಂಗ್ ಅನ್ನೋದು ಕೊಟ್ಕೋತೀನಿ. ನಾನು ಪದೇ ಹೇಳ್ತಿರ್ತೀನಿ, ಯಾವುದೇ ಕಾರಣಕ್ಕೂ ಎಳಿಬೇಡಿ ಕ್ಲಾತ್ನ ಅಂತ. ಸೊ ಅದೇ ಮತ್ತೆ ಹೇಳ್ತಾ ಇದ್ದೀನಿ, ಕ್ಲಾತ್ನ ಯಾವುದೇ ಕಾರಣಕ್ಕೂ ಜಗ್ಗಬಾರ್ದು. ನೀವು ಸ್ಲೀವ್ ಪಾರ್ಟ್ ಆಗಿರ್ಬೋದು ಇಲ್ಲ ಆರ್ಮೋಲ್ ಪಾರ್ಟ್ ಆಗಿರ್ಬೋದು, ಯಾವುದೇ ರೀತಿ ನೀವು ಜಗ್ಗಬಾರ್ದು ಅದನ್ನು. ಆ ರೀತಿ ಸ್ಟಿಚ್ ಅನ್ನೋದು ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. 2 ಕಡೆನೂ ಅಷ್ಟೇ ಡಬಲ್ ಸ್ಟಿಚ್ ಹಾಕ್ಕೊಂಡು ನಾನು ಕಂಪ್ಲೀಟ್ ಮಾಡಿಕೊಂಡೆ. ನೋಡಿ ಸ್ಲೀವ್ಸ್ ಅನ್ನೋದು ಎಷ್ಟು ನೀಟಾಗಿ ಕಾಣಿಸ್ತಿದೆ, ತುಂಬಾ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ ಬೇಕಾದ್ರೆ ನೀವು. ಇದು ಅಷ್ಟೇ ನೋಡಿ, ನ್ಯಾಚ್ ಹೊಡ್ಕೊಂಡು ನೀಟಾಗಿ ಸ್ಟಿಚ್ ಅನ್ನೋದು ಮಾಡಿಕೊಂಡೆ. ನಾನು ವಿಡಿಯೋ ಲೆಂತಿ ಆಗುತ್ತೆ ಅಂತ
ಮುಂದಕ್ಕೆ ತೋರಿಸ್ತಾ ಇಲ್ಲ. ಇದು ಸ್ಟಿಚ್ ಆದಮೇಲೆ ನಾನು ಓವರ್ಲಾಕ್ ಮಾಡಿ ಸೈಡ್ ಅನ್ನೋದು ಅಟ್ಯಾಚ್ ಮಾಡ್ಕೋತೀನಿ. ಫೈನಲಿ ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿಸ್ತೀನಿ ನೋಡಿ. ಫೈನಲಿ ಬ್ಲೌಸು ನಮಗೆ ಯಾವ ರೀತಿ ಕಾಣಿಸುತ್ತೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಫೈನಲಿ ಈ ರೀತಿ ಕಾಣಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.